ಅವ್ನು ಯಾವ ಫ್ಲೋರ್ಲಿದ್ದಾನೆ ಅಂತ ಗೊತ್ತು ತಾನೆ? ಎಲ್ಲೂ ಎಸ್ಕೇಪ್ ಆಗದಿರೋ ಹಾಗೆ ನೋಡ್ಕೊಳ್ಳಿ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಸರ್. ಇವತ್ತು ಅವನು ಎಸ್ಕೇಪ್ ಆಗಿ ಚಾನ್ಸೇ ಇಲ್ಲ. ಹಾಗಂತ ಹೇಳಿದಾನ ನಿಮ್ಗೆ? ಸ್ಟುಪಿಡ್. ಅವನು ತುಂಬಾ ಇನ್ಫ್ಲೂಯೆನ್ಸ್ ಇರೋ ಪಾರ್ಟಿ. ಇದಕ್ಕೆ ಮುಂಚೆ ಏನೆಲ್ಲ ಅಟೆಂಪ್ಟ್ ಮಾಡಿದ್ದಾನೆ ಅಂತ ಗೊತ್ತು ತಾನೆ? ಇವತ್ತು ಯಾವುದೇ ಕಾರಣಕ್ಕೂ ಅವನು ಎಸ್ಕೇಪ್ ಆಗೋ ಹಾಗಿಲ್ಲ. ಪ್ರಶಾಂತ್, ಹೋಟೆಲ್ ಪ್ಯಾರಡೈಸ್ಗೆ ಇನ್ನೂ 4 ಜನ PC-ಗಳನ್ನ ಕಳಿಸಿ. ನಿಮ್ಮಪ್ಪ ನನ್ನ ಮಗಳನ್ನ ಓದಿಸಿದ್ದಾರೆ ಕಣಪ್ಪ. ಅದೇ ಕಂಪ್ನಿಲಿ ಕೆಲಸನೂ ಕೊಡಿಸಿದ್ದಾರೆ. ಅಂಥ ದೇವರಂಥ ಮನುಷ್ಯನಿಗೆ ರಾಕ್ಷಸನಂತ ಮಗ ಉಟ್ಬಿಟ್ಟಿದ್ಯಾ. ಜೀವ ತೆಗೆದು ತಪ್ಪಿಸ್ಕೊಂಡು ಓಡಾಡ್ತಿದ್ಯಾ. ಬಾ ನನ್ನ ಜೊತೆ. ಹಾಂ, ಮೂರ್ತಿ ಸರ್, ನಿಮ್ಮ ಹುಡುಗ. ಯಜಮಾನ್ರ ಋಣನ ಈ ರೀತಿ ತೀರಿಸ್ತಾ ಇರೋದಕ್ಕೆ ನನಗೂ ಬೇಜಾರಾಗ್ತಾ ಇದೆ. ಆದರೆ ಬೇರೆ ದಾರಿ ಇಲ್ಲ. ಕರ್ಕೊಂಡು ಹೋಗ್ಬಿಡಿ. ಮತ್ತೆ ಸಿಗಾಕೊಳ್ಳೋಕೆ ಮಾಡಬೇಡಿ ಸರ್. ಬೇಲ್ ಬೇರೆ ಆಗಿಲ್ಲ. ರೀ, ನಾನು ಗುಡಿಸ್ತೀನಿ ಕೊಡ್ರಿ. ನೀವು ಯಾಕೆ ಗುಡಿಸ್ತಾ ಇದ್ದೀರಾ? ನಾನು ಇದೀನಲ್ವಾ ರೀ. ಈ ಕಸ ಇದೆಯಲ್ಲ, ನೀನು ಗುಡ್ಸಿದ್ರೆ ಹೋಗುವಂಥದ್ದಲ್ಲ, ನಾನು ಗುಡ್ಸಿದ್ರೆ ಮಾತ್ರ ಹೋಗುತ್ತೆ. ಅಂದ್ರೆ ಗೊತ್ತಾಗ್ತಾ ಇಲ್ಲಲ್ಲ? ಅದನ್ನ ತಿಳ್ಕೋಬೇಕಂದ್ರೆ ಬೇರೆನೆ ಲೆವೆಲ್ ಬೇಕು ಕಣೆ. ನಿನಗೆ ಅರ್ಥ ಆಗೋ ಥರ ಹೇಳ್ತೀನಿ ಕೇಳು. ನಿನ್ನ ಮಗಳು ಮದುವೆ ವಯಸ್ಸಿಗೆ ಬಂದಿದ್ದಾಳೆ. ನಿನ್ನ ಮಗಳೊಂದು ಕಸ. ನಾನು ಈ ಮನೆಗೆ ಬಂದ್ಮೇಲೆ ನಿನ್ನ ಹಳೆ ಗಂಡ ಇನ್ನೂ ಈ ಮನೆಯಲ್ಲೇ ಇದ್ದಾನೆ. ಓಟದಲ್ಲಿ ಅದೊಂದು ದೊಡ್ಡ ಕಸ. ಈ ತರ ಬೇಕಾದಷ್ಟು ಕಸ ಮನೆಯಲ್ಲೇ ಬಿತ್ಕೊಂಡಿದೆ. ಎಲ್ಲ ಕಸನು ಕ್ಲೀನ್ ಮಾಡಬೇಕು. ಹಲೋ, ಮಹೇಶ್ ಯಾರ್? ಹಲೋ, ನಾನು. ಸರ್ ಹೇಳಿ ಸರ್. ಇಲ್ಲಿ ಕೇಳಿಸ್ಕೊ. ನಾನು ನಿನ್ನ ಹತ್ರ ಒಬ್ಬ ಹುಡುಗನ ಕಳಿಸ್ತಾ ಇದ್ದೀನಿ. ಅವನು ನಮ್ಮ ಮ್ಯಾನೇಜರ್ ಮಗ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನು ಎತ್ತೆ ಅಂತೆಲ್ಲ ಕೇಳಬೇಡ. ಕಂಡೀಷನ್ನು ಕ್ರಿಟಿಕಲ್ ಇದೆ. ನಿನಗೆ ಅಷ್ಟು ಗೊತ್ತಾದರೆ ಸಾಕು. ಅಯ್ಯ, ಎಷ್ಟು ಜನ ಅಂತ ಹೇಳ್ದೆ ಅಡುಗೆ ಮಾಡೋಕ್ಕಾಗುತ್ತಾ? ಯಾವ ಹುಡುಗ ಏನು ಅಂತ ಒಂಚೂರು ಬಿಡಿಸಿ ಹೇಳಿ. ಏನಾದರೂ ಪ್ರಾಬ್ಲಮ್ಮಾ ಸರ್? ಹುಡುಗಿ ಕೇಸ್ ಅಲ್ಲ ತಾನೆ? ಅವೆಲ್ಲಾದರೆ ಕಾಸ್ಟ್ಲಿ ಆಗುತ್ತೆ ಸರ್. ಇದ್ರ ಬಗ್ಗೆ ನೀನು ಪ್ರಶ್ನೆ ಕೇಳಿದ್ರೆ 15,000. ನೀನು ಯಾವ ಪ್ರಶ್ನೆನೂ ಕೇಳಲಿಲ್ಲ ಅಂದರೆ 50,000. ಆಯ್ಕೆ ನಿಂದು. 50,000ನಾ? ನಾನು ಹೇಳೋವರೆಗೂ ಅವ್ನು ನಿನ್ನ ಹತ್ರನೇ ಇರ್ತಾನೆ. ಇರಬೇಕು. ಅವನೆಲ್ಲೂ ಹೊರಗಡೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಸರ್, ನೀವು ಹೇಳ್ತಾ ಇರೋದು ನೋಡಿದ್ರೆ ಅವನಿಂದ ಬೇರೆಯವ್ರಿಗೆ ತೊಂದ್ರೆನಾ, ಇಲ್ಲ ಬೇರೆಯವರಿಂದ ಇವನಿಗೆ ತೊಂದ್ರೆನಾ? ಇದನ್ನೆಲ್ಲ ಕೇಳದೆ ಇರೋದಕ್ಕೆ 50,000. ಇಲ್ಲ ಇದಕ್ಕೆಲ್ಲ ಉತ್ತರ ಬೇಕು ಅನ್ನೋದಾದ್ರೆ ಬೇರೆ ಪ್ಯಾಕೇಜ್ ಮಾತಾಡೋಣ. ಅಯ್ಯಯ್ಯೋ,
ಉತ್ತರ ಯಾವನಿಗೆ ಬೇಕು ಸರ್? 50,000 ಸಾಕು. ಸರಿ, ನಾನು ಹೇಳ್ದಾಗ ನೀನು ಅವನ್ನ ನೋಡಿಕೊಂಡ್ರೆ ನಿನಗೇನು ಬೇಕೋ ಅದು ಸಿಗುತ್ತೆ. ಓಕೆ ಸರ್, ಇಲ್ಲೆಲ್ಲ ಗೂಡ್ಸಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಸರ್, ಬೇಗ ಕಳಿಸ್ಬಿಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರೇವತಿ, ಒಬ್ರು ಗೆಸ್ಟ್ ಬರ್ತಾ ಇದಾರೆ ನಮ್ಮ ಒಟ್ಟಾರಕ್ಕೆ, ಅವರು ನಮ್ಮನೇಲೇ ಇರ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಯ್ತಾ? ನೀವು ಹೆಂಗಸ್ರು ಎಲ್ಲದಕ್ಕೂ ಮೂಗ್ ತೋರ್ಸಕ್ ಹೋಗ್ಬೇಡಿ, ನನ್ನ ಥರ ಇರಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ರೇವತಿ. ಅಲ್ಲ ರೀ, ಯಾರೋ ಬಂದಿರ್ತಾರೆ ಅಂದ್ರೆ ಏನ್ರಿ ಅರ್ಥ? ಮನೆಯಲ್ಲಿ ಇಬ್ರು ಹೆಣ್ಮಕ್ಳಿದ್ದಾರೆ, ಇದು ಹೇಗ್ರಿ ಆಗತ್ತೆ? ಓ, ಇಬ್ರು ಹೆಣ್ಮಕ್ಳಿದಾರ? ಇಬ್ರು ಹೆಣ್ಮಕ್ಳಿರೋದು ನಿನಗೆ, ನನಗಿರೋದು ಒಬ್ಳೇ ಹೆಣ್ಮಗಳು. ಹೌದು, ನೀನು ಹೇಳೋದು ನಿಜಾನೇ. ನನ್ನ ಮಗಳು ಸಿರಿಗೂ ತೊಂದರೆ ಆಗುತ್ತಲ್ವಾ? ಈ ವಟಾರದಲ್ಲೇ ಇರಕ್ಕೆ ವ್ಯವಸ್ಥೆ ಮಾಡಬೇಕು. ನೋಡ್ರಿ ರೇವತಿ, ವಟಾರದಲ್ಲೇ ಎಲ್ಲ ಉಳ್ಕೊಳಕ್ ವ್ಯವಸ್ಥೆ ಮಾಡ್ತೀನಿ. ಅವ್ರು ಎಲ್ಲಿದ್ರು ನಮ್ಗೆ ಇಷ್ಟೇ. ಅವ್ರಿಗೆ ತಿಂಡಿ ಊಟ ಎಲ್ಲ ನೋಡ್ಕೋಬೇಕು, ಯಾಕಂದ್ರೆ ಅದಕ್ಕೆ ಅವರು ಕಾಸು ಕೊಡ್ತಾರೆ. ಅಲ್ಲ ಓಯ್, ನೋಡಿದ್ರು ಹಂಗೆ ಹೋಗ್ತಾ ಇದೆಯಾ? ಕೇಳಿಸ್ಕೋ, ಪೇನ್ ಗೆಸ್ಟ್ ಬರ್ತಾ ಇದ್ದಾರೆ, ಇನ್ಮೇಲೆ ಕಾಫಿ ತಿಂಡಿ ಊಟ ಎಲ್ಲ ನೀನೇ ನೋಡ್ಕೋಬೇಕು. ನಾನೇನಕ್ಕೆ ನೋಡ್ಕೊಳ್ಳಿ? ಅವ್ರು ಯಾರೇನೋ ನನಗೇನು ಗೊತ್ತು, ನೀವೇ ನೋಡ್ಕೊಳ್ಳಿ. ನೋಡ್ದ್ಯಾ ಹೆಂಗ್ ಹೋಗ್ತಾ ಇದ್ದಾಳೆ ರೇವತಿ? ಗೌರವನೇ ಕೊಡ್ತಾ ಇಲ್ಲ ನನಗೆ. ಗಾಳಿ ಇಲ್ದಿರೋ ಜಾಗದಲ್ಲಿ ಬೇಕಾದ್ರೆ ಬದುಕ್ಬಿಡ್ತೀನಿ, ಗೌರವ ಇಲ್ದಿರೋ ಜಾಗದಲ್ಲಿ ಒಂದು ಕ್ಷಣನೂ ಬದುಕಲ್ಲ. ಎಲ್ಲಿ ನನ್ನ ಸೂಟ್ ಕೇಸು? ರೀ, ಸುಶಾಂತ, ಎಲ್ಲಾನು ಲೈಟ್ ಆಗಿ ತಗೊಳ್ಳೋದನ್ನ ಬಿಟ್ಬಿಡೋ ಮಾರಾಯ. ನಿನ್ನ ಲೈಫ್ ಈಗ ಪ್ರಾಬ್ಲಮಲ್ಲಿದೆ, ನೀನೇ ನೋಡ್ದಲ್ಲ. ಸ್ವಲ್ಪ ಯಾಮಾರಿದ್ರು ಆ ಪೊಲೀಸ್ ನಿನ್ನ ಅರೆಸ್ಟೇ ಮಾಡಿಬಿಡ್ತಾ ಇದ್ರು. ನನಗೇನು ಮಾಡಲಿ ಅಂಕಲ್? ನೀನು ಏನೂ ಮಾಡಬೇಡ, ನಿನಗೊಂದು ಜಾಗದ ವ್ಯವಸ್ಥೆ ಮಾಡಿದ್ದೀನಿ, ಅಲ್ಲಿಗೆ ಹೋಗು. ಈ ಕವರಲ್ಲಿ ಅಡ್ರೆಸ್ ಇದೆ, ನೀ ಅಲ್ಲಿಗೆ ಹೋಗು, ಅವ್ರು ನೀನು ನೋಡ್ಕೋತಾರೆ. ಸಿಚುಯೇಷನ್ ಹೇಗಿದೆಯೋ ನಾವು ಹಾಗೆ ನಡ್ಕೋಬೇಕು. ಅಂದರೆ ನೀನು ಯಾರು, ಯಾರ ಮಗ, ನಿನ್ನ ಸ್ಟೇಟಸ್ ಏನು, ಇದನ್ನೆಲ್ಲ ಸ್ವಲ್ಪ ದಿನ ಮರ್ತು ಬಿಡು ಸುಶಾಂತ್. ನೀನು ಜೈಲಿಂದ ಹೊರಗಡೆ ಇರಬೇಕು ತಾನೆ. ನಿನಗೆ ಫ್ರೀಡಮ್ ಬೇಕು ಅಂದರೆ ನಾನು ಕಳಿಸಿದ ಜಾಗದಲ್ಲಿ ಇರಬೇಕು. ಸ್ವಲ್ಪ ದಿನ ನಿನಗೆ ಅದು ಜೈಲು ಅಂತ ಅನ್ನಿಸ್ಬಹುದು, ಆದರೂ ನೀನು ಅಲ್ಲಿಂದ ಹೊರಗಡೆ ಬರೋ ಹಾಗಿಲ್ಲ. ನಾನು ಹೇಳೋವರೆಗೂ ನೀನು ಅಲ್ಲಿಂದ ಕದಲೋ ಹಾಗಿಲ್ಲ. ಇವತ್ತಿಂದ ನಿಂದು ಹೊಸ ಜೀವನ ಶುರುವಾಗ್ತಾ ಇದೆ. ಹೊಸ ಲೈಫ್ನ ಚೆನ್ನಾಗಿ ಲೀಡ್ ಮಾಡು. ರೀ 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 ಒಂದು ನಿಮಿಷ ನಿಂತ್ಕೊಳ್ರಿ. ಯಾಕ್ರಿ ಈಗ ಸಣ್ಣ ಸಣ್ಣ ಮಾತಿಗೂ ಮನೆ ಬಿಟ್ಟು ಹೋಗ್ತೀನಿ ಅಂತೀರಾ? ಮತ್ ನೋಡು, ದೊಡ್ಡವರನ್ನ ಕಿಮ್ಮತ್ತಿಲ್ಲ ಅವಳಿಗೆ. ಇದೆ ರೀ, ಅವಳಿಗೆ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ. ಆದರೆ ಯಾರೋ ಗುರ್ತು ಪರಿಚಯ ಇಲ್ದವ್ರಿಗೆ ಮದುವೆಗೆ ಬಂದಿರೋ ಹೆಣ್ಮಗಳು ಸೇವೆ ಮಾಡೋಕ್ಕಾಗತ್ತಾ? ಅದಕ್ಕೆ ಅವಳಿಗೆ ಕೋಪ ಬಂದಿದೆ. ಏನ್ ಕೋಪ? ಮನೇಲಿ ಹಿರಿಯರು ಹೆಚ್ಚೋ ಇಲ್ಲ ಅವಳು ಮರ್ಯಾದೆ ಹೆಚ್ಚ? ಆಯಿತು, ನಾನು ಅವಳ ಹತ್ರ ಮಾತಾಡ್ತೀನಿ, ನಾನು ಅವಳಿಗೆ ತಿಳಿಸಿ ಹೇಳ್ತೀನಿ. ನೀವು ಹೇಳೋ ಎಲ್ಲ ಕೆಲಸನೂ ಅವಳು ಮಾಡ್ತಾಳೆ. ನೀವು ಬಿಡ್ರಿ ಸುಟ್ಟಿ, ಬಿಡ್ರಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ನಾನು ನಿಜವಾಗ್ಲೂ ನೋಡ್ಲಿಲ್ಲ. ಇಟ್ಸ್ ಓಕೆ. ಹಲೋ, ಯಾರು ಬೇಕಿತ್ತು? ಅದು ಮಹೇಶ್ ಅವ್ರು ಬೇಕಿತ್ತು. ಓ, ಲಕ್ಷ್ಮಿ ಅಲ್ಲ, ರಾಜ್. ಅಯ್ಯೋ, ನಿಮಗೆ ಗೊತ್ತಾಗಲ್ಲ, ಸುಮ್ಮನೆ ರೀ ನೀವು. ಈ ಮನೆ ಮಹಾಲಕ್ಷ್ಮಿ, ರಾಜಲಕ್ಷ್ಮಿ. ಬನ್ನಿ ಸರ್, ಬಲ್ಗಾಲ್ ಒಳಗಟ್ಟೆ ಬನ್ನಿ. ಬಲ್ಗಾಲ್? ಅಯ್ಯೋ, ನೀವು ಇಡಿ ಸರ್, ಬನ್ನಿ, ಬಲ್ಗಾಲ್ ಇಡಿ. ಕೊಡಿ ಸರ್. ರೇವತಿ,
ಇವಳು ನನ್ನ ಹೆಂಡತಿ ರೇವತಿ. ಹಲೋ ಆಂಟಿ. ಮಗಳೇ ಸಿರಿ. ಇವಳು ನನ್ನ ಮಗಳು ಸಿರಿ. ಹಾಯ್. ಹಾಯ್. ಇವಳು ನನ್ನ ಹೆಂಡತಿ ಮಗಳು. ಈ ವಟಾರದಲ್ಲಿ ಏನೇ ಕೆಲಸ ಬೇಕಂದ್ರೆ ಇವಳೇ ಮಾಡ್ಕೊಡ್ತಾಳೆ. ಓ ಹಾಯ್. ಅಯ್ಯ ಬನ್ನಿ, ಅವಳಿಗೇನು ಆಯ ಐತಿರ ಉಳ್ಕೊಳ್ಳೋ ಜಾಗ ತೋರಿಸ್ತೀನಿ ಬನ್ನಿ. ಇದೇ ನೀವು ಉಳ್ಕೊಳ್ಳೋ ಅರಮನೆ. ಇಲ್ಲಿರ್ಬೇಕಾ? ಬೆಡ್ರೂಮ್ ಎಲ್ಲಿದೆ? ಬೆಡ್ರೂಮ್ ನೀವ್ಯಾಕೆ ಹೋಗ್ತೀರಾ? ಪಕ್ಕದಲ್ಲೇ ಬೆಡ್ ಇದೆ. ಮತ್ತೆ ಹಾಲು? ನೀವು ನಿಂತಿರೋದೇ ಹಾಲು. ನೋಡಿ, ಕೂತ್ಕೊಂಡ್ರೆ ಲಿವಿಂಗ್ ಏರಿಯಾ, ಮಲ್ಕೊಂಡ್ರೆ ಬೆಡ್ರೂಮು, ಅಡುಗೆ ಮಾಡಿದ್ರೆ ಕಿಚನ್ನು, ಎಲ್ಲ ಒಂದೇ, ಆಲ್ ಇನ್ ಒನ್. ನಿಮ್ ಸಮಸ್ಯೆ ನಂಗೆ ಅರ್ಥ ಆಯ್ತು. ನಿಮಗ್ ಬೇಜಾರಾಗಬಾರ್ದು ಅಂತ ಟಿವಿ ಇದೆಯಾ? ಅದು ನಮ್ಮ ಮನೇಲಿದೆ. ಆದ್ರೆ ಇಲ್ಲಿ ಮುರುಗೇಶ, ಇವನೇ ಮುರುಗೇಶ. ಮುರುಗೇಶ ಇವರು ನಮ್ಮ ಮನೆಗೆ ಬಂದಿರೋ ಗೆಸ್ಟು. ಇನ್ಮೇಲೆ ನಿನ್ ಜೊತೆನೆ ಇರ್ತಾರೆ. ನಿಮಗೇನು ತೊಂದರೆ ಕೊಡಲ್ಲ? ಇವನು ಏನ್ ತೊಂದರೆ ಕೊಡಲ್ಲ, ತುಂಬಾ ಸೈಲೆಂಟು. ಲಕ್ಷ್ಮಿ, ರಾಜಲಕ್ಷ್ಮಿ, ಹಿಂಗ್ ಚಿಟಿಕೆ ಹೊಡಿರಿ, ನಿಮ್ಗೆ ಏನ್ ಬೇಕೋ ಎಲ್ಲ ಕಳ್ಸ್ಕೊಡ್ತೀನಿ. ಹುಷಾರು ಮುರುಗೇಶ, ಹುಷಾರಾಗಿ ನೋಡ್ಕೊಳಪ್ಪ. ಟೀ ಕಟ್ ಕಳಿಸ್ತೀನಿ. ಏನಮ್ಮ? ನಾನು ಅಲ್ಲಿ ಸಂಕಟ ಪಡ್ತಾ ಇದ್ದೀನಿ, ನೀನೆಲ್ಲ ಆರಾಮಾಗಿ ಮ್ಯೂಸಿಕ್ ಕೇಳ್ತಾ ಇದೀಯಾ? ಕೂತ್ಕೋ. ನನ್ನ ಹೆಂಡತಿಗೆ ಬೇಜಾರಾಗಿದೆ ಅಂತಂದ್ರೆ ನಾನು ಸಮಾಧಾನ ಮಾಡದೇ ಇರ್ತೀನ? ಹೇಳು, ಏನಿಗೆ ಬೇಜಾರಾಗಿದ್ಯಾ? ಆ ರಾಜ್ ಎಲ್ಲಿದಾನೋ ಏನೋ, ಅದೇ ಯೋಚನೆ ನನ್ಗೆ. ನೀನೇ ನಮ್ಮ ಮನೆಯವ್ರ ತರ ಎಲ್ಲೋ ಇರ್ತಾನೆ ಬಿಡು. ಅದೇ ಎಲ್ಲಿ ನನಗ್ ಗೊತ್ತಾಗ ತನಕ ಸಮಾಧಾನ ಇಲ್ಲ. ಎಷ್ಟು ದಿವಸ ಅವ್ನ ಮನೇಲಿ ಇದ್ರೆ ಪ್ರಾಬ್ಲಮ್ ಅನ್ಕೋತಾ ಇದ್ವಿ, ಈಗ ಹೋಗಿದ್ದಾನಲ್ಲ ಬಿಡು. ಆ ರಾಜ್ಗೆ ಅಷ್ಟೊಂದೆಲ್ಲ ಬುದ್ಧಿ ಇದೆಯಾ? ಅವನ್ ತಲೆ ಹೇಗೋಡುತ್ತೆ ಅಂತ ವಿ ನೋ ಇಟ್ ಬೆಟರ್. ನನಗ್ ನಂಬಿಕೆ ಇಲ್ದೇ ಇರೋದು ನಮ್ಮ ಅಪ್ಪನ ಮೇಲೆ ಸ್ಯಾಂಡಿ. ಈಸ್ ಜಸ್ಟ್ ಬ್ಲೈಂಡ್. ಈಗ ಸಿಟ್ಟಿದೆ, ಇನ್ನು 1 hour ಅಲ್ಲಿ ಅವನಿಗೆ ಕಾಲ್ ಮಾಡಿ ವಾಪಸ್ ಮನೆಗೆ ಬಾ ಅಂತ ಕರಿಬೋದು. ನಮ್ಮ ಅಪ್ಪಂಗ ಅವನ್ನ ತುಂಬಾ ದಿನ ಬಿಟ್ಟಿರಕ್ಕಾಗಲ್ಲ ಸ್ಯಾಂಡಿ. ನನಗ್ ನನ್ ಮಗ ಬೇಕು ಅಂತ ಅಳಕ್ ಶುರು ಮಾಡ್ತಾರೆ. ನೀನ್ ಹೇಳೋದು ಸರಿನೇ. ಈಗೇನ್ ಮಾಡೋಣ ಅಂತ್ಯಾ? ನಮ್ಮ ಅಪ್ಪಂಗ್ ತಲೆ ತಿರುಗಿ ಮತ್ತೆ ಅವನ್ನ ಮನೆಗ್ ಕರ್ಕೊಂಬರಕ್ ಮುಂಚೆ ನಾವೇ ಅವನ್ನ ಹುಡ್ಕೋಣ. ಹುಡುಕಿ ಅವನ್ ನಮ್ಮ ಮನೆಗ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋಣ. ಅಲ್ಲಮ್ಮು, ಮನೆಯಿಂದ ಹೊರಗಡೆ ಹಾಕಿರೋರ್ನ ಯಾಕೆ ಹುಡುಕ್ಬೇಕು? ಯಾಕೆ ಅಂದ್ರೆ ಎದುರಾಳಿ ಎಲ್ಲಿದ್ದಾನೆ ಅಂತ ಎಲ್ಲ ಟೈಮಲ್ಲೂ ನಮಗ್ ಗೊತ್ತಿರ್ಬೇಕು ಸ್ಯಾಂಡಿ. ಇಲ್ಲ ಅಂದ್ರೆ ನಾವು ಜೀವನದಲ್ಲಿ ಸೋತೋಗ್ತೀವಿ. ಆರಾಧನಾ, ಸೀನಿಯರ್ ಸಿಟಿಸನ್ಸ್ಗೆಲ್ಲ 10,000 ರೂಪಾಯಿಗೆ ಸಿಗುವಂಥದ್ದು 5,000ಕ್ಕೆ ಸಿಗುತ್ತಂತೆ ಕಣೆ. ಅದು ಎಂತ ಏನು ಅಂತೆಲ್ಲ ಸ್ವಲ್ಪ ವಿಚಾರಿಸಿ ನಂಗೊಂದು ಸ್ವಲ್ಪ ಹೇಳೆ. ಸರಿ ಅಜ್ಜಿ, ವಿಚಾರಿಸ್ಬಿಟ್ಟು ಹೇಳ್ತೀನಿ. ಅಡುಗೆ ಏನು ಮಾಡಿದ್ದೆ? ಅಯ್ಯೋ, ನಂಗೆ ಒಂದೇ ಹೊತ್ತು ಊಟ ಅಲ್ವೇನಮ್ಮ, ತಂಬಳಿ ಏನೋ ಮಾಡ್ಕೊಂಡಿದ್ದೀನಿ. ಆರಾಧನಾ, ಯಾವ್ದಾದ್ರು ಮದುವೆ ಮುಂಜಿ ಹುಡ್ತಪ್ಪ ಇದ್ರೆ ಹೇಳಿ ಅಂದಿದ್ಯಲ್ಲ? ಹೌದು, ಹೇಳಿದ್ದೆ. ಒಂದು ಮದುವೆ ಇದೆ, ಆದ್ರೆ
ಅಂದ್ರೆ ಏನು? ಅವರು ಅಷ್ಟು ದೊಡ್ಡ ಜನ ಅಲ್ಲ, ಮಿಡ್ಲ್ ಕ್ಲಾಸ್ ಜನ. ನೀ ಕೇಳ್ದಷ್ಟು ದುಡ್ಡು ಕೊಡೋಕ್ಕಾಗತ್ತೋ ಇಲ್ವೋ ಅಂತ. ಕಸ್ಟಮರ್ ಬಜೆಟ್ ಏನು ಅಂತ ಕೇಳಿ ಅವ್ರಿಗೇನೇನು ಬೇಕು ಅಂತ ಕೇಳ್ಕೊಂಡು ಅವ್ರು ಕೊಡೋ ಬಜೆಟ್ನಲ್ಲಿ ಕೆಲಸ ಮಾಡಿದ್ರೇನೆ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಅಂತ ಸಿಗೋದು. ಸರಿ, ಹಾಗಿದ್ರೆ ನಂಬರ್ ತಗೋ, ನೀನೇ ಮಾತಾಡು. ಅಣ್ಣ, ಆಯ್ತು, ನೀನೇ ಮಾತಾಡಮ್ಮ, ನಾನು ಹೇಳ್ದೆ ಅಂತ ಹೇಳು. ಅಣ್ಣ, ಥ್ಯಾಂಕ್ ಯು. ಆಯ್ತಮ್ಮ. ಸರ್ ನಮಸ್ತೆ, ನಾನು ಆರಾಧನಾ ಅಂತ. ನಾನು ಇವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಮದುವೆ ಕಾಂಟ್ರಾಕ್ಟ್ಗಳು ತಗೋತೀನಿ ಸರ್. ನಿಮ್ಮ ಮನೇಲಿ ಮದುವೆ ಇದೆ ಅಂತ ಗೊತ್ತಾಯ್ತು. ಮೊದಲಿಗೆ ಕಂಗ್ರ್ಯಾಚುಲೇಷನ್ ಸರ್. ಸೆಕೆಂಡ್ ಲೆಕ್ಕದಲ್ಲಿ ದುಡ್ಡು ಕೊಡೋ ದೇವರು ಬಾಯಿ ಒಣಸ್ಕೊಂಡು ಕೂತವ್ರೆ. ಕಾಫಿ ಟೀ ಮಾಡ್ಕೊಡೋದ್ ಬಿಟ್ಟು ಯಾವೊಂದೋ ಮದುವೆಗೆ ಅಚ್ಚತೆ ಕಾಳ ಆಗ್ತದ್ಯಾ? ಹಾ ಸರ್. ಸರ್ ನೀವು ಯಾವಾಗ ಬರಬೇಕು ಅಂತ ಹೇಳಿ ಸರ್. ನಿಮ್ಮ ಬಜೆಟ್ ಹೇಳ್ಬಿಡಿ, ನಿಮ್ಮ ಬಜೆಟ್ ಅಲ್ಲೇ ಕೆಲಸ ಮಾಡ್ಕೊಡ್ತೀನಿ. ನಾನೇನ್ ದಂಡಕ್ಕೆ ಮಾತಾಡ್ತಾ ಇದ್ದೀನಾ? ನಾನೇನ್ ಜವಾನನಾ? ಸರ್ ಸರ್ ಒಂದು 10 ನಿಮಿಷ ಬಿಟ್ಟು ಕಾಲ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಹಾಂ ಮಹೇಶ್ ಸರ್, ಯಾಕೆ ಸರ್ ಹೀಗೆ ಮಾಡ್ತೀರಾ? ಫೋನಲ್ಲಿ ಮಾತಾಡ್ತಿದ್ದೀನಲ್ವಾ ನಾನು. ಏಯ್, ಮರ್ಯಾದೆ ನನಗ್ ಕೊಡು, ಹಂಗೆ ಗೆಸ್ಟ್ಗೆ ಟೀ ಕೊಡು. ಸರ್ ಅವ್ರು ಯಾರೋ ಗೊತ್ತಿಲ್ಲ ಗುರಿ ಇಲ್ಲ. ಮನೆ ಹೆಣ್ಮಕ್ಳು ಹೋಗಿ ಹೇಗೆ ಮಾತಾಡ್ಸಕ್ಕಾಗುತ್ತೆ ಅವ್ರನ್ನ? ಇಲ್ಲಿ ಮನೆ ಕೆಲ್ಸನೂ ಮಾಡ್ಬೇಕು, ಅವ್ರು ಯಾರೋ ಸೇವೆನೂ ಮಾಡ್ಬೇಕಾ? ಬಂದಿರೋರ್ ಸೇವೆ ಮಾಡೋದು ಮನೆ ಕೆಲ್ಸನೇ. ಮಾಡ್ತಾ ಇರೋದು ಮನೆ ಕೆಲ್ಸ ಏನೋ ದೊಡ್ಡ ಗಲಂದರಿ ಕೆಲಸ ಮಾಡ್ತಾ ಇದೀಯ ಅನ್ನೋ ತರ. ಏನ್ ಲಾರಿ ಗಟ್ಲೆ ದುಡ್ಡು ತಂದ್ ಮನೇಲಿ ಸುರಿತಾ ಇದೀಯಾ? ಮಾತಾಡೋದ್ ನೋಡು. ನಿನ್ನ ಕೈಲಿ ದುಡಿಯಕ್ ಆಗಲ್ಲ ಅಂತಾನೆ ಮನೆಗೆ ಪೇನ್ ಗೆಸ್ಟ್ ಕರ್ಕ ಬಂದಿರೋದು. ಯಾಕೆ ಹೀಗೆ ವಟ ವಟ ಅಂತೀರಾ? ನನ್ನ ಕೈಲಿ ನೀವು ಹೇಳೋದನ್ನೆಲ್ಲ ಕೇಳಕ್ ಆಗಲ್ಲ ಸರ್. ಆಗಲ್ಲ? ನಾನು ಹೇಳೋ ಕೆಲಸ ಮಾಡಕ್ ಆಗಲ್ಲ? ರೇವತಿ, ಮಹೇಶ್ ಸರ್. ಏ ರೇವತಿ, ಏನಾಯ್ತ್ರಿ? ನಿನ್ನ ಮಗಳು ನಾನು ಹೇಳಿದ ಕೆಲಸ ಮಾಡಲ್ವಂತೆ. ಯಾಕ್ರಿ ಹಂಗ ಹೇಳ್ತೀರಾ? ಯಾವತ್ತವಳು ನೀವ್ ಹೇಳಿದ ಕೆಲಸ ಮಾಡಲ್ಲ ಅಂತ ಹೇಳಿದಾಳೆ ಹೇಳಿ? ಈಗಷ್ಟೇ ನೀವ್ ಹೇಳಿದ ಕೆಲಸ ಎಲ್ಲ ಮಾಡಕ್ ಆಗಲ್ಲ ಸರ್. ಸಾರ್ಕಾಯ್ತು ರೇವತಿ, ಸಾರ್ಕಾಯ್ತು. ನಿನ್ನ ಮಗಳ ಬಾಯಲ್ಲಿ ಆಗಲ್ಲ ಅನ್ನೋ ಅಷ್ಟ್ರ ಮಟ್ಟಿಗೆ ನಾನು ಬೇಡದೇ ಇರೋನಾಗ್ಬಿಟ್ಟೆ ಅಲ್ಲ. ನಮ್ಮ ಮಾತಿಗೆ ಬೆಲೆ ಇಲ್ದೇ ಇರೋ ಜಾಗದಲ್ಲಿ ನಮ್ ಚಪ್ಪಲಿ ಕೂಡ ಇರಬಾರ್ದು ಅಂತ ನಮ್ಮಪ್ಪ ಹೇಳ್ತಿದ್ ಮಾತು ಇವತ್ಗೂ ಗುಯ್ ಅಂತ ಇದೆ. ಸಿರಿ, ಏ ಸಿರಿ, ಏನಪ್ಪ? ಹುಟ್ಟು ಬಟ್ಟೆಲೆ ಜಾಗ ಖಾಲಿ ಮಾಡೋಣ. ಯಾಕಪ್ಪ? ಮರ್ಯಾದೆ ಇಲ್ದೇ ಇರೋ ಜಾಗದಲ್ಲಿ ನಾವ್ ಇರಬಾರ್ದು ಮಗಳೇ. ಬೇರೆಯವ್ರ ಮಕ್ಕಳಿಗೆ ನಾವ್ ಏನು ಹೇಳಂಗೆ ಇಲ್ಲ. ನೀನು ನನ್ನ ಮಗಳು, ಹೇಗಾದ್ರೂ ಬದುಕೋಣ ಬಾ. ರೀ 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 ರೀ, ದಯವಿಟ್ಟು ಹೋಗೆ. ಅಮ್ಮ, ಏನ್ ಮಾಡ್ತಾ ಇದ್ದೆ ಸಿರಿ? ಬಿಸ್ಕೆಟ್ ತಿಂತಿದ್ದೆ ಅಪ್ಪ. ಅಯ್ಯೋ, ನನ್ನ ಹೆಂಡತಿ ಮಗಳ ಹತ್ರ ಟೀ ಮಾಡಿಸ್ಕೊಂಡು ಕುಡಿ. ಇನ್ನೂ ಇಲ್ಲೇ ನಿಂತಿದ್ಯಾ? ಹಲೋ, ಎಲ್ರೂ ಹೋಗಾಯ್ತು.